ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲಿಗೆ ಪ್ರಕಟಣೆ. ಜೂನ್ 2ರಿಂದ ಅಂದ್ರೆ ಬರುವ ಸೋಮವಾರದಿಂದ ಪಾಂಚಜನ್ಯ IAS ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ ಅನ್ನ ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು. ಇನ್ನು ಅದೇ ರೀತಿ ನೀವು ಮೊನ್ನೆ ಅಥವಾ ಹಿಂದಿನ ವಾರ ನಡೆದಂತಹ UPSC ಪ್ರಿಲಿಮ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀರೋ ಗೊತ್ತಿಲ್ಲ. ಹೊಸ ರೀತಿಯ ಕ್ವಶನ್ಗಳು, ಸ್ವಲ್ಪ ಟಫ್ ಆಗಿರುವ ಒಂದು ಪ್ರಮಾಣ ಜಾಸ್ತಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಅನಾಲಿಸಿಸ್ ಅನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡುವ ಒಂದು ಪ್ಲಾನ್ ಇದೆ. ಮುಖ್ಯವಾಗಿ ಇಷ್ಟು ದಿನ ನಾವು ಎಡಿಟೋರಿಯಲ್ ನೋಡ್ತಾ ಇದ್ವಿ, ಅದಾದ್ಮೇಲೆ ಬೇರೆ ಬೇರೆ ಟಾಪಿಕ್ ಗಳನ್ನ ನೋಡ್ತಾನೆ ಹೋಗ್ತಿದ್ವಿ. ಆದ್ರೆ ಅದರಲ್ಲಿ ಸಮಗ್ರವಾದ ವಿಷಯಗಳನ್ನ ಕವರ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಎಡಿಟೋರಿಯಲ್ ಇಂದ ಕೆಲವೊಂದು ಪಾಯಿಂಟ್ ಮತ್ತೆ ಕೆಲವೊಂದ್ ಕಡೆ ಕೆಲವೊಂದು ವಿಷಯಗಳು ಬಿಟ್ಟು ಹೋಗ್ತಾ ಇತ್ತು. ಯಾಕಂತಂದ್ರೆ ನಾವು ಎಲ್ಲವನ್ನ ಕನ್ಸಿಡರ್ ಮಾಡ್ತಾ ಇದ್ವಿ. ಎಡಿಟೋರಿಯಲ್, ಮೇನ್ಸ್ ಕ್ವಶನ್, ಥಿಂಕ್ ಕ್ವಶನ್, ವೊಕ್ಯಾಬ್ಲರಿ, ಹೀಗೆ ಬೇರೆ ಬೇರೆ ವಿಷಯಗಳನ್ನ ಕನ್ಸಿಡರ್ ಮಾಡ್ತಾ ಇದ್ವಿ. ಆದ್ರೆ ನನ್ನ ಪ್ರಕಾರ ಹೀಗೆ ಮಾಡೋದ್ರಿಂದ ನೀವು ಎಷ್ಟು ಪಡ್ಕೊಳ್ತಿರೋ ಅದಕ್ಕಿಂತ ಜಾಸ್ತಿ ನಾವು ಪ್ರಿಲಿಮ್ಸ್ ಮೇಲೆ ಮಾತ್ರ ಫೋಕಸ್ ಮಾಡಿದ್ರೆ ಹೆಚ್ಚು ಮಾರ್ಕ್ಸ್ ಅನ್ನ ನಾವು ಅಲ್ಲಿ ಪಡ್ಕೊಳ್ಬಹುದು. ಯಾಕಂತಂದ್ರೆ ಹಿಂದಿನ ವಾರ ಪ್ರಿಲಿಮ್ಸ್ ಅಲ್ಲಿ ನಡೆದ ಪರೀಕ್ಷೆಯಲ್ಲಿ ನಮ್ಮ ಹಿಂದೂ ಅನಾಲಿಸಿಸ್ ಇಂದ ಡೈರೆಕ್ಟ್ ಆದ ಕ್ವಶನ್ಗಳು 5ರಿಂದ 6 ಇವೆ. ಅಂತಂದ್ರೆ ನಾವು ನೇರವಾಗಿ ಅದನ್ನ ಇಲ್ಲಿ ಹೇಳಿದ್ವಿ. ಇಂಡೈರೆಕ್ಟ್ ಆಗಿ ಅಲ್ಲಲ್ಲಿ ಮೆನ್ಷನ್ ಮಾಡಿರುವ ವಿಷಯಗಳು 10ಕ್ಕಿಂತ ಜಾಸ್ತಿ ಇದೆ. ಅಂತಂದ್ರೆ ನಾವು ಸ್ವಲ್ಪ ಹೆಚ್ಚು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ಅನ್ನ ಪಡ್ಕೊಳ್ಬಹುದು. ಹಾಗಾಗಿ ಮುಂದಿನ ಪ್ಲಾನ್ ಏನು ಅಂತಂತಂದ್ರೆ, ಈ ವಾರ ಈ ಒಂದು ತಿಂಗಳು ಮುಗಿಯುತ್ತಲ್ವ, ಅಲ್ಲಿ ತನಕ ಹೀಗೆ ಇರುತ್ತೆ ನಮ್ದು. ಜೂನ್ 2ರಿಂದ ಸೋಮವಾರದಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋದು. ಅಂದ್ರೆ ಇಲ್ಲಿ ನೋಟ್ಸ್ ಇದೆಯಲ್ವ, ಈ ನೋಟ್ಸ್ ನಲ್ಲಿ ಇಂಗ್ಲಿಷ್ ಅನ್ನ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರ್ತೇವೆ, ಕನ್ನಡವನ್ನ ಇಂಗ್ಲಿಷ್ ಎಲ್ಲ ಮುಗಿದ್ಮೇಲೆ ಕೊಟ್ಟಿರ್ತೇವೆ. ಯಾಕಂತಂದ್ರೆ ನೀವು ನೋಡಿರ್ಬಹುದು ಕ್ವಶನ್ ಗಳೆಲ್ಲ ಇಂಗ್ಲಿಷ್ ನಲ್ಲಿ ಇರುತ್ತೆ. ನೀವು ಕನ್ನಡವನ್ನ ಡೈರೆಕ್ಟ್ ಆಗಿ ನೋಡಿದಾಗ ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡುವ ಕೆಪಾಸಿಟಿ ಬೆಳೆಯೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಇಂಗ್ಲಿಷ್ ಅಲ್ಲಿ ಮೊದಲು ಇರುತ್ತೆ, ಡೌಟ್ ಬಂದ್ರೆ ಮಾತ್ರ ಕನ್ನಡ ಸೆಕ್ಷನ್ಗೆ ಆಮೇಲೆ ಹೋಗಿ ನೋಟ್ಸ್ ಅಲ್ಲಿ. ಅದಾದ ನಂತರ MCQ ನಾವು ಓದಿದ್ರೆ ಮಾತ್ರ ಸಾಕಾಗೋದಿಲ್ಲ, ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲೇಬೇಕು. ಯಾಕಂತಂದ್ರೆ ನಮ್ಮ ಬ್ರೇನ್ ಅನ್ನ ನೀವು ಸ್ಟಡಿ ಮಾಡಿದ್ರೆ ಅಥವಾ ಬ್ರೇನ್ ಬಗ್ಗೆ ತಜ್ಞರು ಹೇಳೋದನ್ನ ನೋಡಿದ್ರೆ, ನಾವು ಓದ್ತಾ ಇರ್ಬೇಕಾದ್ರೆ ಫೈರ್ ಆಗುವಂತಹ ಅಥವಾ ಆಕ್ಟಿವ್ ಆಗುವ ನ್ಯೂರಾನ್ಗಳೇ ಬೇರೆ, ಕ್ವಶನ್ ಗಳನ್ನ ನೋಡಿದಾಗ ಆಕ್ಟಿವ್ ಆಗೋ ನ್ಯೂರಾನ್ಗಳೇ ಬೇರೆ. ಹಾಗಾಗಿ ಹೆಚ್ಚು ಹೆಚ್ಚು ಟೆಸ್ಟ್ ಗಳನ್ನ, ಕ್ವಶನ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಹಾಗಾಗಿ ಟಾಪಿಕ್ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟ MCQ ಅನ್ನ ಆಡ್ ಮಾಡುವಂತಹ ಒಂದು ಪ್ಲಾನ್ ಇದೆ. ಅದಾದ್ಮೇಲೆ ಕೊನೆಯಲ್ಲಿ ಮೇನ್ಸ್ ಕ್ವಶನ್, ಥಿಂಕ್ ಕ್ವಶನ್ ಅದ್ಯಾವ್ದನ್ನ ಮುಂದುವರಿಸ್ತಾ ಇಲ್ಲ. ಯಾಕಂತಂದ್ರೆ ನಾವು ಪ್ರಿಲಿಮ್ಸ್ ಅನ್ನೇ ಕ್ಲಿಯರ್ ಮಾಡಿದೆ, ಮೇನ್ಸು, ಇಂಟರ್ವ್ಯೂ ಕ್ವಶನ್ ಅದೆಲ್ಲ ಥಿಂಕ್ ಮಾಡೋದು ಸ್ವಲ್ಪ ಈಗಲೇ ಬೇಡ, ಮುಂದೆ ಯಾವಾಗಾದ್ರೂ ಅದನ್ನ ಕಂಟಿನ್ಯೂ ಮಾಡೋಣ. ಹಾಗೆ ನಾವು ವಿಷನ್ ಮ್ಯಾಗಝಿನ್ ಅನಾಲಿಸಿಸ್ ನ ಪಾಂಚಜನ್ಯ IAS ನಿಂದ ಮಾಡ್ತಾ ಇದ್ದೇವೆ, ಅದನ್ನು ಸಹ ಅಪ್ಲೋಡ್ ಮಾಡ್ತಾ ಇರ್ತೇವೆ ಇದೇ ಚಾನಲ್ ಅಲ್ಲಿ. ಹಾಗಾಗಿ ಅದನ್ನ ನೀವು ಮುಖ್ಯವಾಗಿ ಮೇನ್ಸಿಗೋಸ್ಕರ ಹೆಚ್ಚು ನೋಡಿ. ಯಾಕಂತಂದ್ರೆ ಅಲ್ಲಿ ಒಂದು ಟಾಪಿಕ್ ಅನ್ನ ಸಮಗ್ರವಾಗಿ ಕೊಟ್ಟಿರ್ತಾರೆ, ನಾವಿಲ್ಲಿ ಒಂದ್ ಎರಡೆರಡು ಪಾಯಿಂಟ್ ಆವಾಗ ನೋಡ್ತಾ ಇರ್ತೇವೆ. ಹಾಗಾಗಿ ಇಲ್ಲಿ ಮುಖ್ಯವಾದ ವಿಷಯಗಳನ್ನು ನೋಡ್ತೇವೆ ಅಷ್ಟೇ, ಆದ್ರೆ ಒಂದು ಟಾಪಿಕ್ ಅನ್ನ ಸಮಗ್ರವಾಗಿ ಮೇನ್ಸ್ ಅನಾಲಿಸಿಸ್ ರೀತಿಯಲ್ಲಿ ಕೊಡೋದು ವಿಷನ್ ನಲ್ಲಿ. ಹಾಗಾಗಿ ವಿಷನ್ ಮ್ಯಾಗಝಿನ್ ಅನ್ನ ಮೇನ್ಸ್ಗೆ ಹೆಚ್ಚು ಪ್ರಿಫರ್ ಮಾಡಿ. ಇನ್ನು ವೊಕ್ಯಾಬ್ಯುಲರಿ ಸೆಕ್ಷನ್ ಬಗ್ಗೆ ಹೇಳೋದಾದ್ರೆ, ವೊಕ್ಯಾಬ್ಯುಲರಿ ಸೆಕ್ಷನ್ ಯಾವ ತರ ಅಂತಂದ್ರೆ, ನೀವು ಜಸ್ಟ್ ನೋಡ್ತಿದ್ರೆ ವೇಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ಇದನ್ನ ಆಲ್ರೆಡಿ ತೆಗೆಯುವಂತ ಪ್ಲಾನ್ ಇದೆ. ವೊಕ್ಯಾಬ್ಯುಲರಿ ಸೆಕ್ಷನ್ ಯಾಕೆ ಇಡ್ತಾ ಇಲ್ಲ ಅಂತಂದ್ರೆ, ಈಗ ನೀವು ಇವತ್ತು ವೊಕ್ಯಾಬ್ಯುಲರಿ ನೋಡಿದ್ರಿ, ಇನ್ನು ನಾಳೆ ಅಥವಾ ನಾಡ್ದು ಸ್ವಲ್ಪ ದಿನ ಅದನ್ನ ಯೂಸ್ ಮಾಡಿದ್ರೆ ಮಾತ್ರ ನೆನಪಿರುತ್ತೆ. ಜಸ್ಟ್ ನೋಡೋದ್ರಿಂದ ಅದು ನೆನಪಿರೋದಿಲ್ಲ. ಅದ್ರ ಬದಲು ಏನ್ ಮಾಡೋದು, ಒಂದು ಆರ್ಟಿಕಲ್ ಅನ್ನ, ಹಿಂದೂ ಪೇಪರ್ ನ ಆರ್ಟಿಕಲ್ ಅನ್ನ ಓದಬಹುದು. ನಾನು ನನ್ನ UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅದನ್ನ ಹಾಕಿರ್ತೇನೆ. ದಿವಸಕ್ಕೆ 1 ಅಥವಾ 2 ಹಿಂದೂ ಆರ್ಟಿಕಲ್ ಅನ್ನ ಅಲ್ಲಿ ಅಪ್ಲೋಡ್ ಮಾಡಿರ್ತೇನೆ, ಅದನ್ನ ಸಹ ನೋಡಬಹುದು. ಅಥವಾ ನಿಮಗೆ ಬೇರೆ ಎಲ್ಲೇ ಸಿಕ್ಕಿರಬಹುದು ಒಂದು ಹಿಂದೂ ಆರ್ಟಿಕಲ್ ಅನ್ನ ಪ್ರತಿದಿನ ಓದಿ. ಇಲ್ಲದೆ ಇದ್ರೆ ಜಸ್ಟ್ ವೊಕ್ಯಾಬ್ಯುಲರಿ ನೆನಪಿರುತ್ತೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಮುಂದೆ ಕಷ್ಟ ಆಗಬಹುದು. ಹಾಗಾಗಿ ಇವಿಷ್ಟು ಪ್ಲಾನ್ಗಳಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸದಾ ಸ್ವಾಗತ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಏನ್ ಅನ್ಸುತ್ತೆ ಅದನ್ನ ತಿಳಿಸಿ. ಮುಖ್ಯವಾಗಿ ನಮ್ಮ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರಬೇಕು. UPSC ಹೇಗೆ ತನ್ನ ಕ್ವಶನ್ ಪೇಪರ್ ನ ಅಪ್ಡೇಟ್ ಮಾಡ್ತಾ ಇದೆಯೋ, ಹೊಸ ತರ್ತಾ ಇದೆಯೋ, ನಾವು ಸಹ ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬಂದು ಬೇರೆ ರೀತಿ ಆಲೋಚನೆ ಮಾಡಬೇಕು. ಬೇಸಿಕ್ ಆದ ನಾಲೆಜ್ ಇದ್ರೆ, ಸ್ಟ್ಯಾಟಿಕ್ ನಾಲೆಜ್ ಬಹಳ ಮುಖ್ಯ, ಅದಿದ್ರೆ ನಾವು ಎಂಟರ್ ಆಗಬಹುದು. ಆದ್ರೆ ಅಲ್ಲಿ ನಾವು ಏನಾದ್ರೂ ಗಳಿಸ್ಬೇಕು, ಅಚೀವ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡುವ ಅವಶ್ಯಕತೆ ಇದೆ. ಆ ಮೂಲಕ ಮುಂದಿನ ವಾರದಿಂದ ಮಾಡ್ತಾ ಹೋಗೋಣ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ನಲ್ಲಿ ನೋಡೋಣ ಏನ್ ಮಾಡಬಹುದು ಅಂತ. ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ವಾ,
ಕೇಸ್ ಆಫ್ ಪ್ರಾಕ್ಟಿಕಲ್ ಪ್ರಾಗ್ಮೆಟಿಕ್ ಅಂಡ್ ಇನೋವೇಟಿವ್ ಎಜುಕೇಶನ್. ಏನ್ ಹೇಳ್ತಾ ಇದ್ದಾರೆ? ಎಜುಕೇಶನ್ ಬಗ್ಗೆ ಇರುವಂತದ್ದು. NEP ಬಗ್ಗೆ ಕೇಳಿದ್ದೇವೆ. NEP, ನ್ಯೂ ಎಜುಕೇಶನ್ ಪಾಲಿಸಿ 2020, helps students get better jobs by offering flexible courses, internships and practical training. ಈ NEP ಇಂದಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕೋರ್ಸ್ಗಳು ಸಿಗುತ್ತೆ, ಇಂಟರ್ನ್ಶಿಪ್ ಮತ್ತೆ ಪ್ರಾಯೋಗಿಕ ತರಬೇತಿ ಸಿಗುತ್ತೆ. ಇದರಿಂದ ಏನಾಗುತ್ತೆ? ದಿಸ್ ಮೇಕ್ಸ್ ಲರ್ನಿಂಗ್ ಮೋರ್ ಯೂಸ್ಫುಲ್ ಫಾರ್ ರಿಯಲ್ ಲೈಫ್ ವರ್ಕ್. ಹಾಗಾಗಿ ಯಾವಾಗ ಅವರಿಗೆ ಪ್ರಾಕ್ಟಿಕಲ್ ಆಗಿರೋ ತರಬೇತಿ ಸಿಗುತ್ತೋ ಅವಾಗ ಒಳ್ಳೆಯ ಉದ್ಯೋಗಗಳನ್ನ ಪಡೀಲಿಕ್ಕೆ ಸಹಾಯ ಆಗುತ್ತೆ. ಇಂಡಸ್ಟ್ರಿ ಅಕಾಡೆಮಿಯ ಗ್ಯಾಪ್ ಅಂತ ಕೆಲವೊಂದು ಟರ್ಮ್ಗಳನ್ನ ಕೇಳ್ತಾ ಇರ್ತೀವಿ ಅಲ್ವಾ? ಅಂತಂದ್ರೆ ನಾವು ವೃತ್ತಿ ಪಡೆದು ಅಂತಂದ್ರೆ ಯಾವುದೋ ಒಂದು ಜಾಬ್ ಅನ್ನ ಪಡ್ಕೊಂಡು ಹೋಗ್ತೇವೆ, ಅದು ಇಂಡಸ್ಟ್ರಿ. ಆದ್ರೆ ನಾವು ಕಲಿಯುವ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಅಕಾಡೆಮಿಕ್ ಇಂಡಸ್ಟ್ರಿ, ಅಕಾಡೆಮಿ ಅಂತ ಕರಿತೇವೆ. ಅಂತಂದ್ರೆ ನಾವು ಏನು ಕಲಿತೇವೋ ಅದು ಉಪಯೋಗ ಆಗ್ತಾ ಇಲ್ಲ. ಯಾವುದೋ ಒಂದು ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಬೇರೆ ಸಪರೇಟ್ ಆದ ಟ್ರೈನಿಂಗ್ ಅನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಬಂದಿದೆ ಈಗ. ಅಂದ್ರೆ ಇಂಡಸ್ಟ್ರಿಯಲ್ಲಿ ಮತ್ತೆ ಅಕಾಡೆಮಿಕ್ಸ್ ನಲ್ಲಿ ಗ್ಯಾಪ್ ಇದೆ. ಗ್ಯಾಪ್ ಅನ್ನ ಫಿಲ್ ಮಾಡುತ್ತೆ NEP ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸ್ಟ್ರಾಂಗರ್ ರಿಸರ್ಚ್ ಅಂಡ್ ಇನೋವೇಷನ್. ಮುಖ್ಯವಾಗಿ NEP ಸಪೋರ್ಟ್ಸ್ ನ್ಯೂ ಐಡಿಯಾಸ್ ಅಂಡ್ ರಿಸರ್ಚ್ ಥ್ರೂ ಸ್ಪೆಷಲ್ ಪ್ರೋಗ್ರಾಮ್ಸ್ ಅಂಡ್ ಪಾರ್ಟ್ನರ್ಶಿಪ್ಸ್ ವಿತ್ ಅದರ್ ಕಂಟ್ರೀಸ್. ಬೇರೆ ಬೇರೆ ದೇಶಗಳ ಜೊತೆ ಪಾಲುದಾರಿಕೆಯನ್ನು ನಡೆಸೋದ್ರ ಮೂಲಕ ಹೊಸ ಹೊಸ ಕಾರ್ಯಕ್ರಮಗಳನ್ನ ಮತ್ತೆ ವಿದ್ಯಾರ್ಥಿಗಳು ಹೇಗೆ ಆಲೋಚಿಸೋದು ಮತ್ತೆ ಸಂಶೋಧನೆ ಮಾಡಲಿಕ್ಕೆ ಹೇಗೆ ಮುಂದಾಗೋದು ಮುಂತಾದವುಗಳಿಗೆ ಇಲ್ಲಿ ಪ್ರೋತ್ಸಾಹ ಇದೆ. ದಿಸ್ ಹೆಲ್ಪ್ಸ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂಡ್ ಯೂನಿವರ್ಸಿಟೀಸ್ ಕಾಂಪೀಟ್ ಗ್ಲೋಬಲಿ. ದೇಶದ ಮಟ್ಟದಲ್ಲಿ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಸಹ ಭಾರತೀಯ ವಿದ್ಯಾರ್ಥಿಗಳು ಸ್ಪರ್ಧಿಸಲಿಕ್ಕೆ ಇದರಿಂದ ಸಹಾಯ ಆಗುತ್ತೆ. ಇನ್ನು ಎರಡನೇದು, ಇಂಡಿಯಾಸ್ ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ನೀಡ್ ಅ ಶೇಕ್ಅಪ್. ಫಿನಾನ್ಷಿಯಲ್ ಸೆಕ್ಟರ್, ಹಣಕಾಸು ವ್ಯವಸ್ಥೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಫಿಕ್ಸ್ ದಿ ರೂಲ್ಸ್ ಅಂಡ್ ಮೇಕ್ ಥಿಂಗ್ಸ್ ಕ್ಲಿಯರ್. ಮೊದಲು ಈ ಒಂದು ಸೆಕ್ಟರ್ ನಲ್ಲಿ ಇರುವಂತಹ ನಿಯಮಗಳನ್ನ ಸರಿಪಡಿಸಬೇಕು ಮತ್ತೆ ವಿಷಯಗಳನ್ನ ಸ್ಪಷ್ಟಪಡಿಸಬೇಕು. ಇಂಡಿಯಾಸ್ ಫಿನಾನ್ಷಿಯಲ್ ಸಿಸ್ಟಮ್ ಹ್ಯಾಸ್ ಕನ್ಫ್ಯೂಸಿಂಗ್ ಅಂಡ್ ಔಟ್ಡೇಟೆಡ್ ರೂಲ್ಸ್. ಅಂದ್ರೆ ಹಳೆ ಕಾಲದ ಎಷ್ಟು ರೂಲ್ಸ್ಗಳು ಮತ್ತೆ ಗೊಂದಲಮಯವಾದಂತಹ ಎಷ್ಟು ರೂಲ್ಸ್ ಗಳನ್ನ ಇನ್ನು ಸಹ ಮುಂದುವರಿಸಿಕೊಂಡು ಬಂದಿದ್ದಾರೆ. ಎಸ್ಪೆಷಲಿ ಫಾರ್ ಥಿಂಗ್ಸ್ ಲೈಕ್ ನಾಮಿನೇಷನ್ಸ್ ಅಂಡ್ ಓನರ್ಶಿಪ್. ಕೆಲವೊಂದು ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಯಾರು ಮಾಲೀಕರು ಮತ್ತೆ ನಾಮನಿರ್ದೇಶನ ನಾಮಿನೇಷನ್ ಮಾಡೋದೇ ಆ ಪ್ರಕ್ರಿಯೆ ಹೇಗೆ, ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಕೆಲವೊಂದು ಔಟ್ಡೇಟೆಡ್ ರೂಲ್ಸ್ ಗಳಿದೆ. ದಿಸ್ ಕಾಸಸ್ ಪ್ರಾಬ್ಲಮ್ಸ್ ಫಾರ್ ಸೇವರ್ಸ್ ಅಂಡ್ ಇನ್ವೆಸ್ಟರ್ಸ್. ಇದರಿಂದ ತೊಂದರೆ ಆಗ್ತಿರೋದು ಯಾರಿಗೆ? ಒಂದು ಉಳಿತಾಯ ಮಾಡೋರು ಮತ್ತೆ ಹೂಡಿಕೆದಾರರು ಇದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ದ ಗವರ್ಮೆಂಟ್ ನೀಡ್ಸ್ ಟು ಮೇಕ್ ದೀಸ್ ರೂಲ್ಸ್ ಸಿಂಪ್ಲರ್ ಅಂಡ್ ದ ಸೇಮ್ ಎವ್ರಿವೇರ್. ಹಾಗಾಗಿ ಸರ್ಕಾರ ಈ ಒಂದು ರೂಲ್ಸ್ ಗಳನ್ನ ಸರಳೀಕರಣಗೊಳಿಸಬೇಕಾಗಿದೆ, ನಿಯಮಗಳನ್ನ ಇನ್ನಷ್ಟು ಎಲ್ಲ ಕಡೆ ಒಂದೇ ರೀತಿ ಜಾರಿಗೊಳಿಸಬೇಕಾಗಿದೆ. ಕಂಟ್ರೋಲ್ ಶಾಡೋ ಬ್ಯಾಂಕಿಂಗ್. ಶಾಡೋ ಅಂತಂದ್ರೆ ಮುಖ್ಯವಾಗಿ ಕನ್ನಡದಲ್ಲಿ ಅನಧಿಕೃತ ಅಂತ ಹೇಳ್ಬಹುದು. ಅಂತಂದ್ರೆ ಅಧಿಕೃತವಾಗಿ ಆಗ್ತಾ ಇರೋದಲ್ಲ. ಸಮ್ ಕಂಪನೀಸ್ ಆರ್ ಗಿವಿಂಗ್ ಲೋನ್ಸ್ ಅಂಡ್ ಆಕ್ಟಿಂಗ್ ಲೈಕ್ ಬ್ಯಾಂಕ್ಸ್ ವಿತೌಟ್ ಪ್ರಾಪರ್ ಚೆಕ್ಸ್. ಈಗ ತಕ್ಷಣ ಲೋನ್ ಕೊಡ್ತೇವೆ, ಯಾವುದೇ ಒಂದು ಡಾಕ್ಯುಮೆಂಟ್ ಬೇಕಾಗೋದಿಲ್ಲ ಅಂತೆಲ್ಲ ಬರ್ತಾ ಇರುತ್ತೆ ಆಡ್ಗಳು, ನೀವು ನೋಡಿರ್ಬಹುದು. ಕೆಲವು ಕಂಪನಿಗಳು ಅಂತಹ ಸಾಲಗಳನ್ನ ಕೊಡ್ತಾ ಇವೆ, ಅದರಲ್ಲಿ ಯಾವುದೇ ಪರಿಶೀಲನೆ ಇಲ್ಲ, ಬ್ಯಾಂಕ್ಗಳ ರೀತಿ ಕೆಲಸ ಮಾಡ್ತಾ ಇವೆ. ಅದಕ್ಕೆ ಶಾಡೋ ಬ್ಯಾಂಕಿಂಗ್ ಅಂತ ಕರೀತಾರೆ. ಅಧಿಕೃತವಾದ ಬ್ಯಾಂಕ್ಗಳು ಅಲ್ಲ ಅದು. ದಿಸ್ ಇಸ್ ರಿಸ್ಕಿ ಅಂಡ್ ಕ್ಯಾನ್ ಕಾಸ್ ಬಿಗ್ ಪ್ರಾಬ್ಲಮ್ಸ್ ಇನ್ ದ ಫ್ಯೂಚರ್. ಹಾಗಾಗಿ ಇದು ಮುಂದೆ ಅದನ್ನ ಅಂತಹ ಲೋನ್ಗಳನ್ನ ಪಡ್ಕೊಳ್ಳೋರಿಗೆ ತೊಂದರೆಗಳನ್ನ ಉಂಟು ಮಾಡಬಹುದು. ಇಂಡಿಯಾ ನೀಡ್ಸ್ ಬೆಟರ್ ಡೇಟಾ ಅಂಡ್ ಸ್ಟ್ರಿಕ್ಟ್ ರೂಲ್ಸ್ ಟು ಕೀಪ್ ದಿಸ್ ಅಂಡರ್ ಕಂಟ್ರೋಲ್. ಹಾಗಾಗಿ ಭಾರತಕ್ಕೆ ಇಂತಹ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಮುಖ್ಯವಾಗಿ ಡೇಟಾ, ಮಾಹಿತಿ ಚೆನ್ನಾಗಿರಬೇಕು. ಯಾವ್ಯಾವ ಕಂಪನಿಗಳು ಈ ರೀತಿ ವರ್ಕ್ ಆಗ್ತಾ ಇದೆ, ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ, ಅದರ ಜೊತೆ ಕಠಿಣವಾದ ನಿಯಮಗಳು, ಅದನ್ನ ನಾವು ಮೊದಲು ಜಾರಿಗೆ ತರಬೇಕು. ಆವಾಗ ಇಂಥದನ್ನ ನಾವು ಸರಿಯಾಗಿ ನಿರ್ವಹಿಸಬಹುದು. ಮುಂದೆ ಸೌಂಡ್ ಅಂಡ್ ಫ್ಯೂರಿ. ಇಂಡಿಯಾ ನೀಡ್ಸ್ ಅ ಸೊಸೈಟಲ್ ಎಫರ್ಟ್ ಟು ಫ್ಯಾಕ್ಟರ್ ಇನ್ IMD ಫೋರ್ಕಾಸ್ಟ್ ಇನ್ ಎವ್ರಿಡೇ ಲೈಫ್. ಮಾನ್ಸೂನ್ ಬಗ್ಗೆ ಹೇಳ್ತಾ ಇದ್ದಾರೆ. ಮಾನ್ಸೂನ್ ಕೇಮ್ ಅರ್ಲಿ ವಿತ್ ಹೆವಿ ರೇನ್. ಈ ವರ್ಷ ಭಾರಿ ಮಳೆ ಎಲ್ಲ ಕಡೆ ಆಗ್ತಾ ಇರೋದನ್ನ ನೀವು ನೋಡಿರಬಹುದು. ಬಹಳ ಬೇಗ ಮಾನ್ಸೂನ್ ಬಂದಿದೆ. ನಿನ್ನೆ ಸಹ ಇದನ್ನು ನೋಡಿದ್ವಿ. ಮಾನ್ಸೂನ್ ಅರೈವ್ಡ್ ಅರ್ಲಿ ದಿಸ್ ಇಯರ್, ಬ್ರಿಂಗಿಂಗ್ ಮೋರ್ ರೇನ್ ದನ್ ಯೂಶುವಲ್, ವಿಚ್ ಕ್ಯಾನ್ ಹೆಲ್ಪ್ ಫಾರ್ಮಿಂಗ್, ಬಟ್ ಇಟ್ ಆಲ್ಸೋ ಕಾಸಸ್ ಫ್ಲಡ್ಡಿಂಗ್ ಇನ್ ಸಿಟೀಸ್ ದಟ್ ಆರ್ ನಾಟ್ ರೆಡಿ ಫಾರ್ ಸೋ ಮಚ್ ರೇನ್. ಒಂದು, ಮಳೆ ಜಾಸ್ತಿ ಬಂದಿರೋದ್ರಿಂದ ಕೃಷಿಗೆ ಸಹಾಯ ಆಗುತ್ತೆ. ಆದ್ರೆ ಅದ್ರ ಜೊತೆ ಈ ಮಳೆಗೆ ರೆಡಿ ಆಗಿರೋಲ್ಲ ಎಷ್ಟೋ ನಗರಗಳಲ್ಲಿ, ಅಂತ ವ್ಯವಸ್ಥೆಗಳೇ ಆಗಿರೋದಿಲ್ಲ. ಆ ಸಿದ್ಧವಾಗಿಲ್ಲದ ನಗರಗಳಲ್ಲಿ ಏನಾಗ್ಬಿಡುತ್ತೆ, ದೊಡ್ಡ ಮಟ್ಟದ ಪ್ರವಾಹ, ಅಂತಹ ಪರಿಸ್ಥಿತಿ ಉಂಟಾಗುತ್ತೆ. ಬೆಂಗಳೂರು ಕಡೆ ನೀವು ನೋಡಿರಬಹುದು, ಎಷ್ಟೋ ಇಮೇಜ್ಗಳನ್ನ ಅಥವಾ ವಿಡಿಯೋಗಳನ್ನ ನೋಡಿರಬಹುದು. ಮಳೆ ಬಂತು ಅಂತಂದ್ರೆ ನೀರು ಹೋಗ್ಲಿಕ್ಕೆ ಅಲ್ಲಿ ಜಾಗನೇ ಇರೋದಿಲ್ಲ, ಎಲ್ಲ ಕಡೆ ಸಮುದ್ರದ ವಾತಾವರಣ, ಆ ರೀತಿ ನೀರು ತುಂಬಿಕೊಂಡಿರೋ ತರ ಅನ್ಸುತ್ತೆ. ವಿ ಮಸ್ಟ್ ಯೂಸ್ ವೆದರ್ ವಾರ್ನಿಂಗ್ಸ್ ಬೆಟರ್. ಹವಾಮಾನ ಎಚ್ಚರಿಕೆ ವ್ಯವಸ್ಥೆಗಳೇನೋ ಇದೆ, ಆದ್ರೆ ನಾವು ಅದನ್ನ ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಹೇಗೆ ಅಂತಂದ್ರೆ, ಇವೊಂದು
ವೆದರ್ ಫೋರ್ಕಾಸ್ಟ್ ಆರ್ ಇಂಪ್ರೂವಿಂಗ್, ದೇ ವೋಂಟ್ ಹೆಲ್ಪ್ ಮಚ್ ಅನ್ಲೆಸ್ ಪೀಪಲ್, ಗವರ್ಮೆಂಟ್ಸ್ ಅಂಡ್ ಸಿಟಿ ಪ್ಲಾನರ್ಸ್ ಟೇಕ್ ದೆಮ್ ಸೀರಿಯಸ್ಲಿ. ಈಗ ಮೊನ್ನೆ ನೋಡಿದ್ವಿ ಹವಾಮಾನ ಮುನ್ಸೂಚನೆ ಬಗ್ಗೆ IMD ಸಹ ಅವಾಗವಾಗ ಬೇರೆ ಬೇರೆ ಸಂದೇಶಗಳನ್ನ ಕೊಡ್ತಾ ಇರುತ್ತೆ. ಅದಿದ್ರೂ ಸಹ ಅದನ್ನ ಜನರು ಆಗ್ಲಿ, ಸರ್ಕಾರಗಳು ಮತ್ತೆ ನಗರವನ್ನ ಪ್ಲಾನ್ ಮಾಡೋರು, ಯೋಜಿಸೋರು, ಯಾವ್ಯಾವ ತರ ಬಿಲ್ಡಿಂಗ್ ಅನ್ನ ನಿರ್ಮಿಸಬೇಕು, ಅವರೆಲ್ಲ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಅಂಡ್ ಮೇಕ್ ಬೆಟರ್ ಪ್ಲಾನ್ಸ್ ಟು ಡೀಲ್ ವಿತ್ ಫ್ಲಡ್ಸ್ ಅಂಡ್ ಚೇಂಜಿಂಗ್ ಕ್ಲೈಮೇಟ್. ಮತ್ತೆ ಪ್ರವಾಹ ಬಂದಾಗ ವಾತಾವರಣ, ಹವಾಮಾನ ಬದಲಾಗ್ತಾ ಇರುತ್ತೆ. ಹಾಗಾಗಿ ಅದನ್ನ ಎದುರಿಸಲಿಕ್ಕೆ ಸರಿಯಾದ ಯೋಜನೆಯನ್ನ ರೂಪಿಸಬೇಕು. ಇದು ಮಾಡದೇ ಇದ್ರೆ ಎಷ್ಟೇ ಹವಾಮಾನ ಮುನ್ಸೂಚನೆ ನಾವು ಕೇಳಿರಬಹುದು ಅಥವಾ ನಾವು ತಿಳ್ಕೊಂಡಿರಬಹುದು, ಅದರಿಂದ ಯಾವ ಪ್ರಯೋಜನನೂ ಆಗೋದಿಲ್ಲ. ಇದಾದ ನಂತರ ಮುಂದೆ ನೋಡೋಣ, ಎಕ್ಸಾಮೈನಿಂಗ್ ದ RBI ರೆಮಿಟೆನ್ಸಸ್ ಸರ್ವೆ. ರೆಮಿಟೆನ್ಸ್ ಅಂತಂದ್ರೆ ಏನು? ವಿದೇಶಗಳಲ್ಲಿರೋರು ನಮ್ಮ ದೇಶಕ್ಕೆ ಹಣವನ್ನು ರವಾನಿಸೋದು, ವಿದೇಶಿ ಹಣ ರವಾನೆ ಅಂತ ಹೇಳ್ತೇವೆ. ರೆಕಾರ್ಡ್ ರೆಮಿಟೆನ್ಸಸ್ ಮೋಸ್ಟ್ಲಿ ಫ್ರಮ್ ಡೆವಲಪ್ಡ್ ಕಂಟ್ರೀಸ್. ನಮ್ಮ ದೇಶಕ್ಕೆ ಬರ್ತಾ ಇರೋ ವಿದೇಶಿ ಹಣದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. 23-24 ಇಂಡಿಯನ್ ಲಿವಿಂಗ್ ಅಬ್ರಾಡ್ ಸೆಂಟ್ ಅ ರೆಕಾರ್ಡ್ $118.7 billion ಬ್ಯಾಕ್ ಹೋಮ್. ಅಂತಂದ್ರೆ ವಿದೇಶದಲ್ಲಿ ವಾಸಿಸ್ತಾ ಇರುವಂತಹ ಭಾರತೀಯರು ಸುಮಾರು $118.7 billion ನಷ್ಟು ಹಣವನ್ನ ನಮ್ಮ ದೇಶಕ್ಕೆ ಗಳಿಸಿದ್ದಾರೆ. ಮೋರ್ ದೆನ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ವಿದೇಶಿ ಹೂಡಿಕೆ ಇದೆಯಲ್ಲ ನಮ್ಮ ದೇಶದ್ದು, ಅದಕ್ಕಿಂತ ಜಾಸ್ತಿ ಇದು. ಮೋಸ್ಟ್ ಆಫ್ ದಿಸ್ ಮನಿ ಕಮ್ಸ್ ಫ್ರಮ್ ಕಂಟ್ರೀಸ್ ಲೈಕ್ ದಿ US ಅಂಡ್ UK, ನಾಟ್ ಜಸ್ಟ್ ದಿ ಗಲ್ಫ್. ಗಲ್ಫ್ ಇಂದ ಬರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ ಎಷ್ಟೋ ಸಾರಿ, ಗಲ್ಫ್ ಕಂಟ್ರೀಸ್ಗಳಲ್ಲಿ ಹೋಗಿರೋರು ಹಣ ಕಳಿಸ್ತಾ ಇರ್ತಾರೆ. ಆದ್ರೆ ಗಲ್ಫ್ ಮಾತ್ರ ಅಲ್ಲ, US, UK ಈ ದೇಶಗಳಿಂದ ಸಹ ನಮಗೆ ವಿದೇಶಿ ಹಣ ರವಾನೆ ಆಗ್ತಾ ಇದೆ. ಬಿಕಾಸ್ ಮೋರ್ ಇಂಡಿಯನ್ಸ್ ಆರ್ ವರ್ಕಿಂಗ್ ಇನ್ ಸ್ಕಿಲ್ಡ್ ಜಾಬ್ಸ್ ಓವರ್ಸೀಸ್. ಹಲವಾರು ಎಷ್ಟೋ ಜನ ಭಾರತೀಯರು ಅಲ್ಲಿನ ಸ್ಕಿಲ್ಡ್, ಕೌಶಲ್ಯವನ್ನ ಬಯಸ್ತಾ ಇರುವಂತಹ ಜಾಬ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರು ಹಣ ಕಳಿಸ್ತಾ ಇದ್ದಾರೆ. ಡಿಜಿಟಲ್ ಟ್ರಾನ್ಸ್ಫರ್ಸ್ ಆರ್ ಗ್ರೋವಿಂಗ್ ಬಟ್ ಅನ್ಇವನ್. ಡಿಜಿಟಲ್ ಒಂದು ವ್ಯವಸ್ಥೆ ಮೂಲಕ ಅವರು ಹಣವನ್ನು ಕಳಿಸ್ತಾ ಇದ್ದಾರೆ, ಆದ್ರೆ ಆ ಒಂದು ಪ್ರಮಾಣ ಏರಿಕೆ ಆದ್ರೂ ಸಹ ಅದು ಅನ್ಇವನ್ ಅಂತಂದ್ರೆ ಅಸಮಾನತೆ ಇದೆ ಅದರಲ್ಲಿ. ಅಬೌಟ್ 73.5% ಆಫ್ ರೆಮಿಟೆನ್ಸಸ್ ಆರ್ ನೌ ಸೆಂಟ್ ಥ್ರೂ ಡಿಜಿಟಲ್ ಆಪ್ಸ್ ಅಂಡ್ ಪ್ಲಾಟ್ಫಾರ್ಮ್ಸ್. ಸುಮಾರು ಒಟ್ಟು ಹಣ ರವಾನೆ ಆಗೋದ್ರಲ್ಲಿ 73.5% ಅಷ್ಟು ಹಣ ಡಿಜಿಟಲ್ ಅಪ್ಲಿಕೇಶನ್ಗಳ ಮೂಲಕ ಬರ್ತಾ ಇದೆ. ವಿಚ್ ಮೇಕ್ಸ್ ದಿ ಪ್ರಾಸೆಸ್ ಚೀಪರ್ ಅಂಡ್ ಫಾಸ್ಟರ್. ಡಿಜಿಟಲ್ ಆಗಿ ಬಂದ್ರೆ ಸ್ವಲ್ಪ ಆ ಒಂದು ಪ್ರಕ್ರಿಯೆ ಅಗ್ಗವಾಗಿರುತ್ತೆ ಮತ್ತೆ ಬಹಳ ವೇಗವಾಗಿ ಅದು ನಮಗೆ ತಲುಪುತ್ತೆ. ಬಟ್ ಸಮ್ ಕಂಟ್ರೀಸ್ ಸ್ಟಿಲ್ ಯೂಸ್ ಓಲ್ಡರ್ ಮೆಥಡ್ಸ್. ಆದ್ರೆ ಎಷ್ಟೋ ದೇಶಗಳು ಹಳೆಯ ವಿಧಾನಗಳನ್ನ ಬಳಸ್ತಾ ಇದೆ. ಅಂಡ್ ಇಂಡಿಯಾ ನೀಡ್ಸ್ ಬೆಟರ್ ಸಿಸ್ಟಮ್ಸ್ ಟು ಮೇಕ್ ಡಿಜಿಟಲ್ ಟ್ರಾನ್ಸ್ಫರ್ಸ್ ಈಸಿಯರ್ ಫಾರ್ ಎವ್ರಿವನ್. ಹಾಗಾಗಿ ಭಾರತ ಸಹ ಎಲ್ರಿಗೂ ಡಿಜಿಟಲ್ ವರ್ಗಾವಣೆಯನ್ನು ಸುಲಭಗೊಳಿಸಲಿಕ್ಕೆ ಒಳ್ಳೆ ವ್ಯವಸ್ಥೆಗಳನ್ನ ರೂಪಿಸುವ ಅವಶ್ಯಕತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಟ್ರಂಪ್ಸ್ ಟ್ರೇಡ್ ಆಕ್ಸೆಸ್ ಆಫರ್ ಲೆಡ್ ಟು ಸೀಸ್ ಫೈರ್ ಸೇಸ್ US ಕೋರ್ಟ್ ಫೈಲಿಂಗ್. ಇನ್ನೂ ಸಹ ಮುಗುದಿಲ್ಲ ಅಂತಂದ್ರೆ ನಮ್ಮ ಭಾರತ ಪಾಕಿಸ್ತಾನ ಪಹಲ್ಗಾಮ್ ಅಟ್ಯಾಕ್, ಆಪರೇಷನ್ ಸಿಂಧೂರ್, ಟ್ರಂಪ್ ಅವರ ಹೇಳಿಕೆ ಅದರ ಬಗ್ಗೆ ಕೊಡ್ತಾ ಇದ್ದಾರೆ. US ಕ್ಲೇಮ್ಸ್ ಟ್ರೇಡ್ ಆಫರ್ ಹೆಲ್ಪ್ಡ್ ಸ್ಟಾಪ್ ಇಂಡಿಯಾ ಪಾಕಿಸ್ತಾನ ಕಾನ್ಫ್ಲಿಕ್ಟ್. US ಏನ್ ಹೇಳ್ತಾ ಇದೆ, ಅಮೆರಿಕ ಏನ್ ಹೇಳ್ಕೊಳ್ತಾ ಇದೆ ಅಂತಂದ್ರೆ, ಅಮೆರಿಕ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲವು ಮಾತುಕತೆಗಳನ್ನ ಮಾಡಿತ್ತು, ಅದರಿಂದಾಗಿ ಭಾರತ ಪಾಕಿಸ್ತಾನ ಸಂಘರ್ಷ ನಿಂತಿದೆ. US told a court that President Trump offered trade access to both India and Pakistan to help stop possible war in May 2025. ಈಗ ಟ್ರಂಪ್ ಅವರು ತಮ್ಮ ಒಂದು ವ್ಯಾಪಾರ ಒಂದು ನೀತಿಗಳ ಮೂಲಕ ಭಾರತ ಪಾಕಿಸ್ತಾನದ ಮನವೊಲಿಸಿ ಈ ಸೀಸ್ ಫೈರ್, ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಅನ್ನೋ ರೀತಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಇಂಡಿಯಾ ಸೇಸ್ ದ ಸೀಸ್ ಫೈರ್ ಹ್ಯಾಪನ್ ಥ್ರೂ ಡೈರೆಕ್ಟ್ ಟಾಕ್ಸ್, ನಾಟ್ US ಸೆಲ್ಫ್. ಭಾರತ ಪಾಕಿಸ್ತಾನ ನೇರವಾಗಿ ಮಾತುಕತೆನ ನಡೆಸಿದ್ರ ಮೂಲಕ ಆಗಿದ್ದೆ ಹೊರತು ಕದನ ವಿರಾಮ US ಇದರಲ್ಲಿ ಯಾವುದೇ ಪಾತ್ರನ ವಹಿಸಿಲ್ಲ. ಇಂಡಿಯಾ ಡಿನೈಸ್ US ಮೀಡಿಯೇಷನ್. ಅಮೆರಿಕದ ಮಧ್ಯಸ್ಥಿಕೆಯನ್ನ ಭಾರತ ನಿರಾಕರಿಸ್ತಾ ಇದೆ. ಇಂಡಿಯಾಸ್ ಗವರ್ಮೆಂಟ್ ಕ್ಲಿಯರ್ಲಿ ಸೆಡ್ ದಟ್ ನೋ ಟ್ರೇಡ್ ಆಫರ್ ವಾಸ್ ಡಿಸ್ಕಸ್ಡ್ ಅಂಡ್ ದೇರ್ ವಾಸ್ ನೋ US ರೋಲ್ ಇನ್ ದಿ ಸೀಸ್ ಫೈರ್. ದೇ ಸೇ ಪೀಸ್ ವಾಸ್ ಅಚೀವ್ಡ್ ಥ್ರೂ ಇಂಡಿಯಾಸ್ ಓನ್ ಎಫರ್ಟ್ಸ್. ಅಮೆರಿಕಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಚರ್ಚೆ ನಡೆದಿಲ್ಲ. ಕದನ ವಿರಾಮದಲ್ಲಿ ಅಮೆರಿಕದ ಪಾತ್ರ ಇಲ್ಲ. ಮತ್ತೆ ಭಾರತ ತನ್ನ ಸ್ವಂತ ಪ್ರಯತ್ನಗಳ ಮೂಲಕ ಶಾಂತಿನ ಸಾಧಿಸಿದೆ ಅಂತ ಭಾರತದವರು ಅಫಿಷಿಯಲ್ಸ್ ಹೇಳಿದ್ದಾರೆ. ಇದಾದ್ಮೇಲೆ ಮುಂದೆ ನೋಡಿ, UPSC ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಒಂದು ಮೇಜರ್ ಬದಲಾವಣೆ ಆಗಿದೆ. UPSC ಈಸಸ್ ಅಪ್ಲಿಕೇಶನ್ ಪ್ರೊಸೆಸ್ ವಿತ್ ನ್ಯೂ ಪೋರ್ಟಲ್. ಈ ವರ್ಷ ಅಪ್ಲಿಕೇಶನ್ ಹಾಕದವರಿಗೆ ಗೊತ್ತಿರುತ್ತೆ ಎಷ್ಟೊಂದು ಡಾಕ್ಯುಮೆಂಟ್ಗಳು ಆ ಒಂದು ಹಂತದಲ್ಲಿ ಒಂದು ಗಡ್ಬಿಡಿ ಅಥವಾ ಒಂದು ಹರಿಯಲ್ಲಿ ತುಂಬಾ ಪ್ರೊಸೆಸ್ಗಳು ಮಾಡಬೇಕಿತ್ತು. ಆಮೇಲೆ UPSC ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತು. ಹೀಗೆ ಹಲವಾರು ತೊಡಕುಗಳಿತ್ತು ವೆಬ್ಸೈಟ್ ಅಲ್ಲಿ.
ಒಂದೇ ಸಾರಿ ಸರ್ವರ್ ಡೌನ್ ಆಗ್ತಾ ಇತ್ತು ತುಂಬಾ ಸಾರಿ. ಹಾಗಾಗಿ ಈಗೇನ್ ಮಾಡಿದ್ದಾರೆ, ಹೊಸ ಪೋರ್ಟಲ್ ಅನ್ನ ಓಪನ್ ಮಾಡಿದ್ದಾರೆ ಅಂತಂದ್ರೆ ಆ ಪೋರ್ಟಲ್ ನ ಇನ್ನು ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ UPSC ಸ್ಟಾರ್ಟೆಡ್ ನ್ಯೂ ಆನ್ಲೈನ್ ಪೋರ್ಟಲ್, ಹೊಸ ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಿ ಮೇಕ್ ದ ಎಕ್ಸಾಮ್ ಅಪ್ಲಿಕೇಶನ್ ಪ್ರೊಸೆಸ್ ಫಾಸ್ಟರ್ ಅಂಡ್ ಈಸಿಯರ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್. ಇನ್ನು ಮುಂದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮೊದಲಿನಷ್ಟು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಅರ್ಜಿ ಪ್ರಕ್ರಿಯೆನ ವೇಗ ಮತ್ತೆ ಸುಲಭವಾಗಿಸಲಿಕ್ಕೆ ಹೊಸ ಪೋರ್ಟಲ್ ತೆಗೆದಿದ್ದಾರೆ ಅಂತಂದ್ರೆ ಇದರ ಬಗ್ಗೆ ಡೀಟೇಲ್ ಆದ ವಿಡಿಯೋವನ್ನ ಪಾಂಚಜನ್ಯ IAS ನಿಂದ ಪ್ರವೀಣ್ ಸರ್ ಅವರು ಮಾಡಬಹುದು, ಬಹುಶಃ ಮಾಡ್ತಾರೆ ಅವರು. ಅದನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಈಗ ಅರ್ಜೆಂಟ್ ಇಲ್ಲ, ನೀವು ನೋಡ್ಕೊಳ್ಬೇಕು. ಈಗ ಜಸ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ಚೇಂಜ್ ಆಗಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಸಾಕು. ಮೊದಲು OTRI ಅಂತ ಕೆಲವೊಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಇತ್ತಲ್ವಾ, ಅದೀಗ ಹೋಗಿದೆ. ಮತ್ತೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ ಕೆಲವು ಮಾಹಿತಿ ಇದೆ. ಸಂಪೂರ್ಣವಾದ ಆ ಒಂದು ಎಲ್ಲ ವಿಷಯಗಳ ಬಗ್ಗೆ ಸರ್ ಅವರು ವಿಡಿಯೋ ಮಾಡಬಹುದು, ಆವಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಧಾರ್ ರಿಕಮೆಂಡೆಡ್ ಫಾರ್ ಈಸಿ ವೆರಿಫಿಕೇಶನ್ ಮಾಡಲಿಕ್ಕೆ ಆಧಾರ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಯೂಸ್ ದರ್ ಆಧಾರ್ ಕಾರ್ಡ್ ಫಾರ್ ಕ್ವಿಕ್ ಅಂಡ್ ಸ್ಮೂತ್ ಐಡೆಂಟಿಟಿ ವೆರಿಫಿಕೇಶನ್ ವಿಚ್ ವಿಲ್ ಆಲ್ಸೋ ಹೆಲ್ಪ್ ಕೀಪ್ ಅ ಸಿಂಗಲ್ ರೆಕಾರ್ಡ್ ಫಾರ್ ಆಲ್ UPSC ಎಕ್ಸಾಮ್ಸ್. UPSC ಅನ್ನೋದು ಒಂದು ದೊಡ್ಡ ಸಂಸ್ಥೆ ತರ, ಅದರ ಅಡಿಯಲ್ಲಿ ಕೇವಲ IAS ಮಾತ್ರ ಅಲ್ಲ, ಬೇರೆ ಬೇರೆ ಎಕ್ಸಾಮ್ಗಳು ತುಂಬಾ ಆಗುತ್ತೆ ಅಲ್ವಾ. ಎಲ್ಲ ಎಕ್ಸಾಮಿಗೆ ಕಾಮನ್ ಅಪ್ಲಿಕೇಶನ್ ಅಂತ ಕೆಲವೊಂದನ್ನ ಅಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಅದಷ್ಟನ್ನ ಎಲ್ಲರೂ ಫಿಲ್ ಮಾಡಲೇಬೇಕು. ಆಮೇಲೆ ನೀವು ಯಾವ ಎಕ್ಸಾಮ್ ತಗೊಳ್ತೀರೋ ಅದಕ್ಕೆ ಸಂಬಂಧಪಟ್ಟ ಕೆಲವು ಸ್ಟೆಪ್ಸ್ಗಳು ಇರುತ್ತೆ. ಅಂದ್ರೆ ಆ ಎಕ್ಸಾಮ್ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಅದಾದ್ಮೇಲೆ ಕೆಲವು ಸ್ಟೆಪ್ಸ್ ಗಳನ್ನ ನೀವು ಮಾಡ್ಲಿಕ್ಕಿರುತ್ತೆ. ಹಾಗಾಗಿ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಮುಂದೆ ಸೆಬಿ ಬ್ಯಾನ್ಸ್ ಇಂಡಸ್ ಇಂಡ್ ಬ್ಯಾಂಕ್ ex-CEO 4 others ಫ್ರಮ್ ಸೆಕ್ಯೂರಿಟೀಸ್ ಟ್ರೇಡಿಂಗ್. ಏನಾಗಿದೆ, ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹ್ಯಾಸ್ ಬ್ಯಾನ್ಡ್ ದಿ ex-CEO ಆಫ್ ಇಂಡಸ್ ಇಂಡ್ ಬ್ಯಾಂಕ್ ಮತ್ತೆ ಅದರ CEO, ಆ CEO ex-CEO ಅಂತಂದ್ರೆ ಮಾಜಿ CEO ಅಂಡ್ 4 others ಮತ್ತೆ 4 ಇತರ ಉನ್ನತ ಅಧಿಕಾರಿಗಳನ್ನ ಟ್ರೇಡಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಕಾರಣ ಕೊಟ್ಟು ಅವರು ಏನ್ ಮಾಡಬಾರ್ದು, ಸ್ಟಾಕ್ ಮಾರ್ಕೆಟ್, ಅವರು ಇನ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಬಾರ್ದು ಅಂತ ಅವರನ್ನ ನಿಷೇಧ ಮಾಡಿದೆ. ಯಾಕಂತಂದ್ರೆ ದೇ ವರ್ ಇನ್ವಾಲ್ವ್ಡ್ ಇನ್ ಇನ್ಸೈಡರ್ ಟ್ರೇಡಿಂಗ್. ಇನ್ಸೈಡರ್ ಟ್ರೇಡಿಂಗ್ ಅಂತಂದ್ರೆ ಏನು? ಇನ್ಸೈಡರ್ ಅಂತಂದ್ರೆ ನೋಡಿ, ದಿಸ್ ಮೀನ್ಸ್ ದೇ ಯೂಸ್ಡ್ ಸೀಕ್ರೆಟ್ ಕಂಪನಿ ಇನ್ಫಾರ್ಮೇಶನ್. ಅವರೊಂದು ಕಂಪನಿಯಲ್ಲಿ ಇರ್ತಾರೆ, ಆ ಕಂಪನಿಯ ಕೆಲವೊಂದು ಸೀಕ್ರೆಟ್ ಇನ್ಫಾರ್ಮೇಶನ್ ಅನ್ನು ಅದು ಪಬ್ಲಿಕ್ ಗೆ ಗೊತ್ತಿರೋದಿಲ್ಲ, ನಾಟ್ ನೋನ್ ಟು ದ ಪಬ್ಲಿಕ್. ಅದನ್ನ ಅವ್ರು ಯೂಸ್ ಮಾಡಿಕೊಂಡು ಟು ಬೈ ಆರ್ ಸೆಲ್ ಶೇರ್ಸ್ ಅಂಡ್ ಮೇಕ್ ಅನ್ಫೇರ್ ಪ್ರಾಫಿಟ್ಸ್. ಆ ಸೀಕ್ರೆಟ್ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಶೇರ್ ಗಳನ್ನ ಬೈ ಮಾಡೋದು, ಖರೀದಿ ಮಾಡೋದು ಅಥವಾ ಮಾರಾಟ ಮಾಡೋದನ್ನ ಮಾಡ್ತಾ ಇರ್ತಾರೆ. ಇದು ಅನ್ಫೇರ್ ಪ್ರಾಫಿಟ್ ಅಂತಂದ್ರೆ ನ್ಯಾಯವಾದ ಹಾದಿಯಲ್ಲ, ಅನ್ಯಾಯದ ರೀತಿಯಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಅವರು ಮಾಹಿತಿನ ಬಳಸ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಅವರನ್ನ ಸೆಬಿ ಏನ್ ಮಾಡಿದೆ, ಬ್ಯಾನ್ ಮಾಡಿದೆ, ನಿಷೇಧಿಸಿದೆ. ಸೆಬಿ ಫೌಂಡ್ ದಟ್ ದೇರ್ ಆಕ್ಷನ್ಸ್ ಕಾಸ್ಡ್ ಅ ಲಾಸ್ ಆಫ್ ನಿಯರ್ಲಿ 19.78 crore. ನೋಡಿ, ಅವರು ಮಾಡಿರೋ ಒಂದು ಕಾರ್ಯದಿಂದಾಗಿ ಏನಾಗಿದೆ, ಸುಮಾರು 19.78 ಕೋಟಿಯಷ್ಟು ಲಾಸ್ ಆಗಿದೆ. ಅಂಡ್ ಆಸ್ ಫ್ರೋಸನ್ ದರ್ ಬ್ಯಾಂಕ್ ಅಕೌಂಟ್ಸ್, told them to deposit the money and asked for details of all their properties. ಈಗ ಅವರ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿದ್ದಾರೆ, ಹಣವನ್ನ ಠೇವಣಿ ಮಾಡಿ ಅಂತ ಹೇಳಿದ್ದಾರೆ, ಎಲ್ಲ ಆಸ್ತಿಗಳ ವಿವರವನ್ನ ಕೇಳ್ತಾ ಇದ್ದಾರೆ. ಅದಾದ್ಮೇಲೆ ಮುಂದೆ ಮಲೇರಿಯಾದ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಮಲೇರಿಯಾ ರೀಇನ್ಫೆಕ್ಷನ್ ಕ್ರಿಯೇಟ್ಸ್ ಸ್ಪೆಷಲ್ ಇಮ್ಯೂನ್ ಸೆಲ್ಸ್ ಸೇಸ್ ಮೇಜರ್ ಸ್ಟಡಿ. ಸೈಂಟಿಸ್ಟ್ ಏನ್ ಮಾಡಿದ್ದಾರೆ, ಸೈಂಟಿಸ್ಟ್ ಫೌಂಡ್ ದಟ್ ಅ ಸ್ಪೆಷಲ್ ಟೈಪ್ ಆಫ್ ಇಮ್ಯೂನ್ ಸೆಲ್ ಕಾಲ್ಡ್ TR1 cells. TR1 cells ಬಹಳ ಇಂಪಾರ್ಟೆಂಟ್, ಸರಿಯಾಗಿ ನೋಡ್ಕೊಳ್ಳಿ. ಒಂದು ಇಮ್ಯೂನ್ ಸೆಲ್ಸ್, ರೋಗ ನಿರೋಧಕ ಜೀವಕೋಶ, ಇಟ್ ಪ್ಲೇಸ್ ಅ ಮೇನ್ ರೋಲ್ ಇನ್ ಫೈಟಿಂಗ್ ಮಲೇರಿಯಾ ಅಂಡ್ ಸಮನ್ ಗೆಟ್ಸ್ ಇನ್ಫೆಕ್ಟೆಡ್ ಅಗೇನ್. ಒಬ್ಬರಿಗೆ ಮಲೇರಿಯಾ ಬಂದಿರುತ್ತೆ ಅಂತ ಇಟ್ಕೊಂಡ್ರೆ, ಬಂದು ಆಗಿರುತ್ತೆ, ಮತ್ತೆ ಇನ್ನೊಂದ್ಸಾರಿ ಮಲೇರಿಯಾ ಆ ಒಂದು ಇನ್ಫೆಕ್ಷನ್ ಇನ್ನೊಂದ್ಸಾರಿ ಆದ್ರೆ ಆವಾಗ ಈ TR1 ಸೆಲ್ ಇದೆಯಲ್ವಾ, ಅದು ಚೆನ್ನಾಗಿ ಹೋರಾಡೋದ್ರಲ್ಲಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತೆ. ದಿಸ್ ಚೇಂಜಸ್ ವಾಟ್ ವಿ ನ್ಯೂ ಅರ್ಲಿಯರ್ ಅಂಡ್ ಕ್ಯಾನ್ ಹೆಲ್ಪ್ ಮೇಕ್ ಬೆಟರ್ ಮಲೇರಿಯಾ ವ್ಯಾಕ್ಸಿನ್ಸ್. ಹಾಗಾಗಿ ಇನ್ನು ಮೇಲೆ ಮಲೇರಿಯಾ ವ್ಯಾಕ್ಸಿನ್ಗಳನ್ನ ಡೆವಲಪ್ ಮಾಡಬೇಕಾದ್ರೆ ಇದು ಬಹಳ ನಮ್ಗೆ ಹೆಲ್ಪ್ ಆಗುತ್ತೆ. ವೈ ಇಟ್ ಮ್ಯಾಟರ್ಸ್ ಇಸ್ TR1 cells ರಿಮೆಂಬರ್ ದಿ ಮಲೇರಿಯಾ ಇನ್ಫೆಕ್ಷನ್, ರೆಸ್ಪಾಂಡ್ ಸ್ಟ್ರಾಂಗ್ಲಿ ಡ್ಯೂರಿಂಗ್ ಫ್ಯೂಚರ್ ಇನ್ಫೆಕ್ಷನ್. ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅವನಿಗೆ ಫಸ್ಟ್ ಸಾರಿ ಒಂದು ಮಲೇರಿಯಾ ಬಂತು, ಆವಾಗ TR1 ಸೆಲ್ ಇದೆಯಲ್ವಾ, ಅದು ಅದನ್ನ ನೆನಪಿಟ್ಕೊಳ್ತು, ಇದು ಬಂದ್ರೆ ಮಲೇರಿಯಾ, ನೆಕ್ಸ್ಟ್ ಟೈಮ್ ಬಂದಾಗ ನಾವು ಹೋರಾಡಬೇಕು ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ಇದು ಚೆನ್ನಾಗಿ ಅದ್ರ ವಿರುದ್ಧ ಹೋರಾಡುತ್ತೆ, ಸ್ಟ್ರಾಂಗ್ ಆಗಿ ರೆಸ್ಪಾಂಡ್ ಆಗುತ್ತೆ. ಫಸ್ಟ್ ಟೈಮ್ ಬಂದಾಗ ಗೊತ್ತಿರೋದಿಲ್ಲ ಅಂತ ದೇಹದ ಜೀವಕೋಶ ಇಮ್ಯೂನ್ ಸಿಸ್ಟಮ್ ಅನ್ನು ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ. ಫಸ್ಟ್ ಟೈಮ್ ಜಸ್ಟ್ ಅದಕ್ಕೆ ಪರಿಚಯ ಆಗಿರುತ್ತೆ, ನೆಕ್ಸ್ಟ್ ಟೈಮ್ ತಕ್ಷಣ ಅದು ಅಲರ್ಟ್ ಆಗುತ್ತೆ ಇಮ್ಯೂನ್ ಸಿಸ್ಟಮ್. ದಿಸ್ ಕುಡ್ ಆಲ್ಸೋ ಹೆಲ್ಪ್ ಇನ್ ಕ್ರಿಯೇಟಿಂಗ್ ನ್ಯೂ ಟ್ರೀಟ್ಮೆಂಟ್ಸ್ ಫಾರ್ ಅದರ್ ಇನ್ಫೆಕ್ಷಿಯಸ್ ಡಿಸೀಸಸ್ ಬೈ ಇಂಪ್ರೂವಿಂಗ್
ಹೌ ಅವರ್ ಇಮ್ಯೂನ್ ಸಿಸ್ಟಮ್ ರಿಯಾಕ್ಟ್ಸ್. ಹಾಗಾಗಿ ಈಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಆ ವ್ಯವಸ್ಥೆ ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ಜಾಸ್ತಿ ನಾವು ತಿಳ್ಕೊಂಡ್ರೆ ಮುಂದೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳಿಗೂ ಸಹ ನಾವು ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು. ಅದಾದ ನಂತರ ಇಂಪಾರ್ಟೆನ್ಸ್ ಆಫ್ ದಿ ಡೆಪ್ಯೂಟಿ ಸ್ಪೀಕರ್. ಡೆಪ್ಯೂಟಿ ಸ್ಪೀಕರ್ ಅಂತಂದ್ರೆ ಉಪಸಭಾಪತಿ, ಅವರ ಒಂದು ಸ್ಥಾನ ಖಾಲಿ ಇದೆ ಕಳೆದ ಹಲವಾರು ವರ್ಷಗಳಿಂದ. ಅದರ ಬಗ್ಗೆ ಈ ಆರ್ಟಿಕಲ್ ಇದೆ. ಡೆಪ್ಯೂಟಿ ಸ್ಪೀಕರ್ ಇಸ್ ನಾಟ್ ಜಸ್ಟ್ ಅ ಬ್ಯಾಕಪ್ ಫಾರ್ ಸ್ಪೀಕರ್, ಹೆಲ್ಪ್ಸ್ ಕೀಪ್ ಪಾರ್ಲಿಮೆಂಟ್ ರನ್ನಿಂಗ್ ಸ್ಮೂತ್ಲಿ ಅಂಡ್ ಹ್ಯಾಂಡಲ್ಸ್ ಇಂಪಾರ್ಟೆಂಟ್ ಡಿಬೇಟ್ಸ್ ಅಂಡ್ ಕಮಿಟೀಸ್. ಉಪಸಭಾಪತಿಯವರು ಅಂತಂದ್ರೆ ಕೇವಲ ಸಭಾಪತಿಯವರ ಸಹಾಯಕ್ಕೆ, ಅವರಿಗೆ ಬ್ಯಾಕಪ್ ಆಗಿರೋರು ಮಾತ್ರ ಅಲ್ಲ, ಅವರು ಈ ಸಂಸತ್ತಿನ ವ್ಯವಸ್ಥೆಯನ್ನ ಸುಗಮವಾಗಿ ನಡೆಸಲಿಕ್ಕೆ ಸಹಾಯ ಮಾಡ್ತಾರೆ. ಪ್ರಮುಖ ಚರ್ಚೆಗಳಲ್ಲಿ ಸಮಿತಿಗಳನ್ನು ಭಾಗವಹಿಸ್ತಾರೆ, ಸಮಿತಿಗಳನ್ನು ನಿರ್ವಹಿಸ್ತಾರೆ. ಮತ್ತೆ ಮೆಂಟ್ ಫಾರ್ ದಿ ಅಪೋಸಿಷನ್, ಮುಖ್ಯವಾಗಿ ಸಾಂಪ್ರದಾಯಿಕವಾಗಿ ಅಂತಂದ್ರೆ ಟ್ರೆಡಿಷನಲ್ ಏನು, ಪೋಸ್ಟ್ ಇಸ್ ಗಿವನ್ ಟು ದಿ ಅಪೋಸಿಷನ್ ಟು ಮೇಂಟೈನ್ ಬ್ಯಾಲೆನ್ಸ್ ಅಂಡ್ ಕೋಆಪರೇಷನ್ ಬಿಟ್ವೀನ್ ದಿ ರೂಲಿಂಗ್ ಪಾರ್ಟಿ ಅಂಡ್ ದಿ ಅಪೋಸಿಷನ್ ಇನ್ ಪಾರ್ಲಿಮೆಂಟ್. ಈ ಡೆಪ್ಯೂಟಿ ಸ್ಪೀಕರ್ ಇರ್ತಾರಲ್ವಾ, ಅವ್ರನ್ನ ಮುಖ್ಯವಾಗಿ ವಿರೋಧ ಪಕ್ಷ ಅದರಿಂದ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಯಾಕಂತಂದ್ರೆ ಈಗ ಆಡಳಿತ ಪಕ್ಷ ಅಂತ ಒಂದಿರುತ್ತೆ, ಇನ್ನೊಂದು ವಿರೋಧ ಪಕ್ಷ ಅಂತ ಇರುತ್ತೆ. ಈ ಎರಡರ ನಡುವೆ ಸಮತೋಲನ ಮತ್ತೆ ಸಹಕಾರವನ್ನ ಕಾಯ್ದುಕೊಳ್ಳಿಕ್ಕೋಸ್ಕರ ಈ ಹುದ್ದೆಯನ್ನ ವಿರೋಧ ಪಕ್ಷಕ್ಕೆ ಕೊಡ್ತಾರೆ. Post vacant for 6 years. The deputy speaker seat has been empty since 2019. This goes against the rules of the constitution and weakens India's democratic system. ಈ ಹುದ್ದೆ, ಉಪಸಭಾಪತಿಯವರ ಹುದ್ದೆ 6 ವರ್ಷಗಳಿಂದ ಖಾಲಿ ಇದೆ, ಸುಮಾರು 2019ರಿಂದ. ಮತ್ತೆ ಇದು ಸಂವಿಧಾನದ ನಿಯಮಗಳಿಗೆ ವಿರುದ್ಧ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ದುರ್ಬಲಗೊಳಿಸ್ತಾ ಇದೆ. ಪಾಸಿಬಲ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್, ಹಾಗಾಗಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಬಹುದು. ಸಮಥಿಂಗ್ ಹ್ಯಾಪನ್ಸ್ ಟು ದಿ ಸ್ಪೀಕರ್ ಅಂಡ್ ದೇರ್ ಇಸ್ ನೋ ಡೆಪ್ಯೂಟಿ ಸ್ಪೀಕರ್. ಒಂದು ವೇಳೆ ಸ್ಪೀಕರಿಗೆ ಏನಾದ್ರೂ ಸಂಭವಿಸಿದ್ರೆ ಮತ್ತೆ ಉಪಸಭಾಪತಿಯವರು ಇಲ್ಲದೆ ಇದ್ರೆ, ಇಟ್ ಕುಡ್ ಕ್ರಿಯೇಟ್ ಅ ಸೀರಿಯಸ್ ಪ್ರಾಬ್ಲಮ್ ಇನ್ ಹೌ ಪಾರ್ಲಿಮೆಂಟ್ ಫಂಕ್ಷನ್ಸ್. ಆಗ ಸಂಸತ್ತು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನುವಂತ ಪ್ರಶ್ನೆ ಹೇಳುತ್ತೆ. ಹಾರ್ಮಿಂಗ್ ಗುಡ್ ಗವರ್ನೆನ್ಸ್, ಆವಾಗ ಆಡಳಿತ ವ್ಯವಸ್ಥೆಗೆ ಹಾನಿ ಆಗುತ್ತೆ. ಅದಾದ ನಂತರ ಹೌ ಹ್ಯಾಸ್ SC deviated from POCSO in recent judgment. POCSO ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಬಗ್ಗೆ ಇರುವಂತದ್ದು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ರೀಸೆಂಟ್ ಆಗಿ ಅಂತಂದ್ರೆ, ಸುಪ್ರೀಂ ಕೋರ್ಟ್ said that even though victim didn't see the act as crime, suffered a lot because of the legal process, law POCSO still protects all minors under 18 from sexual abuse and consent is not allowed from children. ಮುಖ್ಯವಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಅಪ್ರಾಪ್ತ ವಯಸ್ಕರ ಮೇಲಾಗುವ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ದೌರ್ಜನ್ಯಕ್ಕೆ ಒಳಗಾಕಿರ್ತಾರಲ್ವಾ, ಅವರಿಗೆ ಅದು ಕೃತ್ಯ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಅಂತ ಗೊತ್ತಿಲ್ಲದೆ ಇರಬಹುದು, ಅಥವಾ ಅವರು ಅದನ್ನು ಹಾಗೆ ಪರಿಗಣಿಸದೇ ಇರಬಹುದು, ಮತ್ತೆ ಕಾನೂನು ಬೇರೆ ಬೇರೆ ಪ್ರಕ್ರಿಯೆಗಳಿಂದಾಗಿ ಬಹಳಷ್ಟು ತೊಂದರೆ ಅನುಭವಿಸಿರಬಹುದು. ಆದರೂ ಸಹ ಪೋಕ್ಸೋ ಕಾನೂನು ಅಡಿಯಲ್ಲಿ 18 ವರ್ಷದೊಳಗಿನ ಎಲ್ಲಾ ಅಪ್ರಾಪ್ತ ವಯಸ್ಕರನ್ನ ಲೈಂಗಿಕ ದೌರ್ಜನ್ಯದಿಂದ ರಕ್ಷಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮುಖ್ಯವಾಗಿ ಹೇಳ್ತಾ ಇರೋದೇನು, ಮಕ್ಕಳ ವಿಷಯದಲ್ಲಿ ಕನ್ಸೆಂಟ್. ಈಗ ಕೆಲವರು ದೌರ್ಜನ್ಯವನ್ನು ಎಸಗಿ ಏನ್ ಹೇಳ್ತಾ ಇರ್ತಾರೆ ಅಂತಂದ್ರೆ, ಅದಕ್ಕೆ ಅವರ ಒಪ್ಪಿಗೆ ಇತ್ತು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಪೋಕ್ಸೋ ಅಡಿಯಲ್ಲಿ ಈ ಒಂದು ಸಮ್ಮತಿಯ ಪ್ರಶ್ನೆ ಬರೋದಿಲ್ಲ, ಅವರ ಕನ್ಸೆಂಟ್ ಇದೆಯಾ ಅನ್ನೋ ಒಂದು ಪ್ರಶ್ನೆ ಬರೋದೇ ಇಲ್ಲ. ಹಾಗಾಗಿ ಅದನ್ನ ನಾವು ಅನುಮತಿಸೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳ್ತಾ ಇದೆ. The Calcutta High Court had controversially overturned conviction saying minors can have consensual relationships. But the Supreme Court rejected this view and reminded everyone that POCSO's main job is to protect children from exploitation, no exceptions. ಕಲ್ಕತ್ತಾ ಹೈಕೋರ್ಟ್ ಏನ್ ಮಾಡಿತ್ತು ಅಂತಂದ್ರೆ, ಒಂದು ವಿವಾದಾತ್ಮಕ ಶಿಕ್ಷೆ ಇತ್ತು, ಅದನ್ನ ರದ್ದುಗೊಳಿಸ್ಬಿಟ್ಟಿದೆ. ಈಗ ಅಪ್ರಾಪ್ತ ವಯಸ್ಕರು 18 ವರ್ಷದ ಕೆಳಗಿನವರು, ಅವರ ಒಂದು ಒಮ್ಮತ ಇದ್ರೆ, ಅವರಿಬ್ಬರಿಗೆ ಸಮ್ಮತಿ ಇದ್ರೆ ಅವರು ಬೇಕಾದ್ರೆ ಸಂಬಂಧವನ್ನು ಹೊಂದಬಹುದು ಅಂತ ಹೈಕೋರ್ಟ್ ಹೇಳಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಇದು ಸರಿಯಲ್ಲ ಅಂತ ಹೇಳ್ತಾ ಇದೆ. ಮತ್ತೆ ಈ ಪೋಕ್ಸೋ ಕಾನೂನಿನ ಮುಖ್ಯ ಕೆಲಸ ಅಂತಂದ್ರೆ ಮಕ್ಕಳನ್ನ ಶೋಷಣೆಯಿಂದ ರಕ್ಷಣೆ ಮಾಡೋದು, ಇದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಖಡಾಖಂಡಿತವಾಗಿ ಹೇಳಿದೆ. ಇದಾದ ನಂತರ ನಿನ್ನೆಯ ಕ್ವಶನ್ ನೋಡಿ, ಇಫ್ ದ ಇಂಟ್ರೆಸ್ಟ್ ರೇಟ್ ಇಸ್ ಡಿಕ್ರೀಸ್ಡ್ ಇನ್ ಅನ್ ಎಕಾನಮಿ ಇಟ್ ವಿಲ್, ಇದಕ್ಕೆ ಆನ್ಸರ್ ಇನ್ಕ್ರೀಸ್ ದಿ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಇನ್ ದಿ ಎಕಾನಮಿ. ಇನ್ನು ಇವತ್ತಿನ ಕ್ವಶನ್ ನೋಡಿ, which one of the following situation best reflects indirect transfers often talked about in media recently with reference to India? An Indian company investing in a foreign enterprise and paying taxes to the foreign country on the profits arising out of its investment. Foreign company investing in India and paying taxes to the country of its base on the profits arising out of its investment.
An Indian company purchases tangible assets in a foreign country and sells such assets after their value increases and transfer the proceeds to India. Foreign company transfers shares and such shares derive their substantial value from assets located in India. ಕ್ವಶನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗಬಹುದು. ಇನ್ನೊಂದ್ಸಾರಿ ಓದಿ, ಅಂದ್ರೆ ಸ್ವಲ್ಪ ಎಕಾನಮಿಯ ನಾಲೆಜ್ ಇದ್ರೆ ಅರ್ಥ ಆಗುತ್ತೆ. ಅಥವಾ ಇದ್ರ ಬಗ್ಗೆ ಸರ್ಚ್ ಮಾಡಿ. ನಾನು ನಿಮ್ಗೆ ಒಂದೊಂದ್ಸರಿ ಹೇಳಿದ್ದೆ, AI ಅನ್ನ ಕೇಳಿ, AI ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಇಂಥ ಕ್ವಶನ್ಗಳು ಬಂದ್ರೆ ಹೇಗೆ ಆನ್ಸರ್ ಮಾಡೋದು ಅಥವಾ ಏನಿದ್ರ ಅರ್ಥ ಅಂತ ಕೇಳಿ. ಹಾಗಾಗಿ ಅದಕ್ಕೆ ನಾನು ಜಾಸ್ತಿ ಯಾಕೆ ಫಿಲ್ಮ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿದೆ ಅಂತಂದ್ರೆ, ಇಂಥ ಕ್ವಶನ್ಗಳನ್ನ ನಾವು ನೋಡಿದಾಗ ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗಿಬಿಡ್ತೇವೆ. ಅಂತಂದ್ರೆ ಇಷ್ಟೆಲ್ಲ ಟರ್ಮ್ಗಳಿದೆ, ಇಷ್ಟೆಲ್ಲ ವಿಷಯಗಳು ಬರ್ತಾ ಇದೆ, ಯಾವ್ದು ಇದ್ರಲ್ಲಿ ಸರಿಯಾಗಿರ್ಬಹುದು, ಎಲ್ಲ ಒಂದೇ ರೀತಿ ಅನಿಸ್ತಾ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ನಾವು ಇಂಥ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಡಿಫಿಕಲ್ಟಿ ಲೆವೆಲ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಜಸ್ಟ್ ನಾರ್ಮಲ್ ಕ್ವಶನ್ ಇದ್ರೆ ಎಕ್ಸಾಮ್ ನಲ್ಲಿ ಕಷ್ಟ ಆಗುತ್ತೆ. ಅದ್ರ ಬದಲು ಈಗಲೇ ನಮ್ಮ ಕಂಫರ್ಟ್ ಝೋನ್ ಅನ್ನ ಬಿಟ್ಟು ಪ್ರಿಲಿಮ್ಸ್ ಮೇಲೆ ಮಾತ್ರ ಫೋಕಸ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ, ಕಮೆಂಟ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.